ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ನಾಯಕರು ಪರ್ನಾಯಿಟ್ ತೊಟ್ಟು ಕೂತಿದ್ದಾರೆ. ಇವತ್ತು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಸಾಕಷ್ಟು ಚರ್ಚೆಗಳು ಸದನದ ಒಳಗೆ ಮತ್ತು ಹೊರಗೆ ಕೂಡ ಆಗ್ತಾ ಇದ್ದಾವೆ. ಇವತ್ತು ಕೇಂದ್ರ ಸರ್ಕಾರ ಮಾಡಿಲ್ಲ, ಹಂಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ ಆಗ್ತದೆ. ಇದಕ್ಕೆ ಹಣಕಾಸು ಸಚಿವರು ಹೊಣೆ ಆಗ್ತಾರೆ. ಹಣಕಾಸು ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಕ್ಕಾಗ್ತದ. ಈಗಾಗಲೇ ಸದನದಲ್ಲಿ ಹಗರಣ ತುಂಬ ಸದ್ದು ಮಾಡ್ತಾ ಇದ್ದಿದ್ದು, ಇವತ್ತಿನ ಒಂದು 4ನೇ ದಿನದ ಒಂದು ಕಲಾಪದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಸರ್ ನಮಸ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ನಾಯಕರು ಪರ್ನಾಯಿಟ್ ತೊಟ್ಟು ಕೂತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ನೋಡಿ, ಇವತ್ತು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಸಾಕಷ್ಟು ಚರ್ಚೆಗಳು ಸದನದ ಒಳಗೆ ಮತ್ತು ಹೊರಗೆ ಕೂಡ ಆಗ್ತಾ ಇದ್ದಾವೆ. ಈಗಾಗಲೇ ಸದನ ಪ್ರಾರಂಭ ಆಗಿ 4 ದಿವಸಗಳಾಗಿದ್ದಾವೆ. 4 ದಿವಸಗಳಿಂದ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಭಾಳಷ್ಟು ಈ ವಿಚಾರದಲ್ಲಿ ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನು ಇವತ್ತು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಹಗರಣ ಯಾರೇ ಮಾಡಿದರೂ ಕೂಡ, ಯಾವುದೇ ಪಕ್ಷದವರು ಮಾಡಿದರೂ ಕೂಡ, ಯಾವುದೇ ಅಧಿಕಾರಿ ಮಾಡಿದರೂ ಕೂಡ ಅದು ತಪ್ಪೇನೆ. ಅದನ್ನು ನಾವೆಲ್ಲ ಕೂಡ ಖಂಡಿಸ್ತೇವೆ. ಇವತ್ತು ವಿರೋಧ ಪಕ್ಷದವರು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರು ಮುಖ್ಯಮಂತ್ರಿಗಳು ಉತ್ತರ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಇವರು ಪೂರ್ವಯೋಜಿತವಾಗಿ ಮುಖ್ಯಮಂತ್ರಿಗಳು ಅವ್ರು ಮಾತನಾಡೋದನ್ನೆಲ್ಲ ಹೇಳಿದ್ದಾರೆ, ರಾಜ್ಯದ ಜನತೆಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಾವು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಡ್ಡಿಪಡಿಸಿ ಇವತ್ತು ಪ್ರಜಾಪ್ರಭುತ್ವದ ವಿರೋಧಿ ಕೃತ್ಯವನ್ನು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಇವತ್ತು ಈ ಹಗರಣ ನಡೆದಂಥ ಸಂದರ್ಭದಲ್ಲಿ ಲೋಕಸಭೆಯ ಚುನಾವಣೆ ನೀತಿ ಸಂಹಿತೆ ಇತ್ತು. ಆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಇದ್ದಂಥ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇಷ್ಟು ಕೋಟ್ಯಾಂತರ ರೂಪಾಯಿ, 100 ಕೋಟಿ ಬ್ಯಾಂಕ್ನಿಂದ ಬ್ಯಾಂಕಿಗೆ, ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟಿಗೆ ವರ್ಗಾವಣೆ ಆಗ್ತಾ ಇದೆ ಅಂತಂದಾಗ ಚುನಾವಣಾ ಆಯೋಗದ ಕಣ್ಗಾವಲಿರ್ತದೆ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ಕಣ್ಗಾವಲಿರ್ತದೆ. ಇವೆಲ್ಲ ಕೂಡ ಇವತ್ತು ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡಬೇಕಿತ್ತು. ಹಂಗಾಗಿ ಕೇಂದ್ರ ಸರ್ಕಾರ ಇವತ್ತು ಮಾಡಿಲ್ಲ. ಇವತ್ತು ಚಂದ್ರಶೇಖರ್ ಅಂತಕ್ಕಂಥ ಉದ್ಯೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇದು ಹೊರಗೆ ಬಂತು. ಇವತ್ತು ಕೇಂದ್ರ ಸರ್ಕಾರ ಮಾಡಿಲ್ಲ, ಹಂಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ ಆಗ್ತದೆ. ಇದಕ್ಕೆ ಹಣಕಾಸು ಸಚಿವರು ಹೊಣೆ ಆಗ್ತಾರೆ. ಹಣಕಾಸು ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳೋಕ್ಕಾಗ್ತದ? ಸಾಧ್ಯ ಇಲ್ಲ. ಹಂಗೇನೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೂಡ ಇದಕ್ಕೆ ಅಗತ್ಯ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡಿದ್ದಾರೆ. ಈಗಾಗಲೇ SIT ರಚನೆ ಆಗಿದೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಸಚಿವರ ರಾಜೀನಾಮೆಯನ್ನು ಕೂಡ ಪಡೆದಿದ್ದಾರೆ. ಏನು ಇಲಾಖೆಗಳು ಇವತ್ತು ತನಿಖೆ ಮಾಡ್ತಾ ಇದ್ದಾವೆ, SIT ಆಗಿರ್ಬೋದು, ED ಆಗಿರ್ಬೋದು, CBI ಆಗಿರ್ಬೋದು, ಆ ತನಿಖೆಯ ವರದಿ ಬಂದ ಮೇಲೆ ಏನು ಆ ತನಿಖೆಯ ವರದಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸೂಚಿಸ್ತಾರೆ. ಅದರಂತೆ ಮುಖ್ಯಮಂತ್ರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತಾರೆ. ಬಟ್ ಆದರೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ಇದರಲ್ಲಿ ಶಾಸಕರು ಮತ್ತು ನಿಗಮದ ಅಧ್ಯಕ್ಷರ ಹೆಸರನ್ನು ಮುಚ್ಚಿಟ್ಟು ಸರ್ಕಾರವೇ ಅವರನ್ನು ರಕ್ಷಿಸುವಲ್ಲಿ ಇದಾಗ್ತಾ ಇದೆ. ಈಗ ಯಾರೇ ಶಾಸಕರಿರ್ಬೋದು, ನಿಗಮದ ಅಧ್ಯಕ್ಷರಿರ್ಬೋದು, ಸಚಿವರಿರ್ಬೋದು, ಯಾರದೇ ಇದರಲ್ಲಿ ಪಾತ್ರ ಇದ್ದರೆ ಅದು ತನಿಖೆಯಿಂದ ಹೊರಗೆ ಬರಬೇಕೇ ವಿನಃ ನಾವ್ಯಾರೂ ಕೂಡ ಅವರು ಇದ್ದರು ಇವರಿದ್ದರು ಕಂತೆಗಳ ಆಧಾರದ ಮೇಲೆ ಊಹಾತ್ಮಕವಾಗಿ ನಾವು ಇದನ್ನು ತೀರ್ಮಾನವನ್ನು ತೆಗೆದುಕೊಳ್ಳಕ್ಕೆ ಬರೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.